ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ಶಿಕ್ಷಕ ಸ್ಪರ್ಧಾರ್ಥಿಗಳೇ, ಈಗಾಗಲೇ ಸಾಮಾನ್ಯ ಕನ್ನಡ ಹಾಗೂ ಸಾಮಾನ್ಯ ಗಣಕಯಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ರೀತಿಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗಿದ್ದೀನಿ. ಅದೇ ರೀತಿಯಾಗಿ ಅದರ ಮುಂದುವರಿದ ಭಾಗವಾಗಿ ಇಂದಿನ ತರಗತಿಯಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತರಗತಿಯನ್ನ ನೋಡ್ತಾ ಹೋಗೋಣ. ಈಗಾಗಲೇ ಸನ್ರೈಸ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಏನಾಗಿದೆ, ಆಲ್ರೆಡಿ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 4 ತರಗತಿಗಳು ಏನಾಗಿದಾವ, ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ 4 ತರಗತಿಗಳು ಅಪ್ಲೋಡ್ ಆಗಿದಾವ. ಅದೇ ರೀತಿಯಾಗಿ ಸಾಮಾನ್ಯ ಗಣಕಯಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಈಗಾಗಲೇ 6 ತರಗತಿಗಳು ಏನಾಗಿದಾವ, ಅಪ್ಲೋಡ್ ಆಗಿದಾವ. ಆ ತರಗತಿಯ ಮುಂದುವರಿದ ಭಾಗವಾಗಿ ಏನ್ ಮಾಡೋಣ, ಇಂದಿನ ತರಗತಿಯನ್ನು ನೋಡ್ತಾ ಹೋಗೋಣ. ನಿಮಗೆ ಈಗಾಗಲೇ ಹೇಳಿದ ಹಾಗೆ ಇನ್ನೇನು ಸಾಮಾನ್ಯ ಕಂಪ್ಯೂಟರ್ ಹಾಗೂ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತರಗತಿಗಳು ನಿರರ್ಗಳವಾಗಿ ನಡೀತಾ ಇದ್ದಾವ. ಅದೇ ರೀತಿಯಾಗಿ ಸೈಕಾಲಜಿ, ಸಾಮಾನ್ಯ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತರಗತಿಗಳನ್ನ ಶೀಘ್ರದಲ್ಲಿ ಮಾಡ್ತೀನಿ, ಪ್ರಾರಂಭನ ಮಾಡ್ತೀನಿ. ಸೊ ಸನ್ರೈಸ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಅನ್ನ ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಮಾಡಿ, ಸೊ ಅದನ್ನ ನಿಮ್ಮ ಅವಶ್ಯಕತೆ ಇರತಕ್ಕಂಥವ್ರಿಗೆ ಶೇರ್ ಮಾಡ್ರಿ ಎಂಬ ನುಡಿ ನಮನದೊಂದಿಗೆ ಇಂದಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡು ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಅನುಗುಣವಾಗಿ ತರಗತಿಯನ್ನ ನಾವು ಪ್ರಾರಂಭ ಮಾಡೋದ್ರಿಂದ, ಸೊ ಮೊದಲನೇದಾಗಿ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಪ್ರಶ್ನೆ ಒಂದು ಒಂದೇ ಅರ್ಥ ಇರುವ ಎರಡು ಶಬ್ದಗಳು ಪುನಃ ಒಂದೇ ಅರ್ಥ ಇರುವ ಎರಡು ಶಬ್ದಗಳು ಪುನಃ ಬರುವುದಕ್ಕೆ ಏನೆಂದು ಕರೆಯುತ್ತೇವೆ ಪ್ರಶ್ನೆಯನ್ನ ಕೇಳಿದಾನ. ಒಂದೇ ಅರ್ಥ ಇರುವ ಎರಡು ಶಬ್ದಗಳು ಪುನಃ ಬರುವುದಕ್ಕೆ ಏನೆಂದು ಕರೆಯುತ್ತೇವೆ ಪ್ರಶ್ನೆಯನ್ನ ಕೇಳ್ತಾ ಹೋಗಿದಾನ. ಆಯ್ಕೆ ಎ ನುಡಿಗಟ್ಟು, ಆಯ್ಕೆ ಬಿ ಜೋಡು ನುಡಿ, ಆಯ್ಕೆ ಸಿ ಕೊಡ್ತಾ ಹೋಗ್ತಾ ಇದ್ದಾನ ದುರುಕ್ತಿ, ಆಯ್ಕೆ ಸಿ ದುರುಕ್ತಿ. ಆಯ್ಕೆ ಡಿ ಕೊಡ್ತಾ ಹೋಗ್ತಾ ಇದ್ದಾನ ಸಂಧಿ ಪದ, ಆಯ್ಕೆ ಡಿ ಕೊಡ್ತಾ ಹೋಗ್ತಾ ಇದ್ದಾನ ಸಂಧಿ ಪದ. ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಒಂದೇ ಅರ್ಥ ಇರುವ ಎರಡು ಶಬ್ದಗಳು ಪುನಃ ಬರುವುದಕ್ಕೆ ಏನೆಂದು ಕರೆಯುತ್ತಾರೆ? ನಿಮ್ಮ KPSC ಗ್ರೂಪ್ ಅಲ್ಲಿ ಹಾಗೂ GPS ಸ್ಟಾರ್ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಬಂದಿದೆ. ಏನೆಂದು ಕರೆಯುತ್ತಾರೆ? ಆಯ್ಕೆ ಎ ನುಡಿಗಟ್ಟು, ಆಯ್ಕೆ ಬಿ ಜೋಡು ನುಡಿ, ಆಯ್ಕೆ ಸಿ ದುರುಕ್ತಿ, ಆಯ್ಕೆ ಡಿ ಸಂಧಿ ಪದ ಅಂತಂದೇಳಿ ಆನ್ಸರ್ ಅನ್ನ ಕೊಡ್ತಾ ಹೋಗ್ತಾ ಇದ್ದಾನ, ಆಯ್ಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾನ. ಆ ಪ್ರಶ್ನೆ 2, ಬೇರೆ ಬೇರೆ ಅರ್ಥ ಇರುವ ಎರಡು ಪದಗಳು ಒಟ್ಟಿಗೆ ಬರುವುದಕ್ಕೆ ಏನೆಂದು ಕರೆಯುತ್ತಾರೆ? ಎರಡು ಪ್ರಶ್ನೆ ಕ್ಲಿಯರಾ? ಬೇರೆ ಬೇರೆ ಅರ್ಥ ಇರುವ ಎರಡು ಪದಗಳು ಒಟ್ಟಿಗೆ ಬರುವುದಕ್ಕೆ ಏನೆಂದು ಕರೆಯುತ್ತಾರೆ? ಆಯ್ಕೆಗಳು ಕೊಡ್ತಾ ಹೋಗ್ತಾ ಇದ್ದಾನ. ದುರುಕ್ತಿ, ಆಯ್ಕೆ ಎ ದುರುಕ್ತಿ, ಆಯ್ಕೆ ಬಿ ನುಡಿಗಟ್ಟು, ಆಯ್ಕೆ ಬಿ ನುಡಿಗಟ್ಟು, ಆಯ್ಕೆ ಸಿ ಜೋಡು ನುಡಿ, ಆಯ್ಕೆ ಡಿ ಬರ್ತಾ ಹೋಗ್ತಾ ಇದೆ ವ್ಯಾಕರಣ ಪದ. ಒಂದೇ ಅರ್ಥ ಇರುವ ಎರಡು ಶಬ್ದಗಳು ಪುನಃ ಬರುವುದಕ್ಕೆ ಏನೆಂದು ಕರೆಯುತ್ತಾರ?
ಅದೇ ರೀತಿಯಾಗಿ ಬೇರೆ ಬೇರೆ ಅರ್ಥ ಇರುವ ಎರಡು ಪದಗಳು ಒಟ್ಟಿಗೆ ಬರುವುದಕ್ಕೆ ಏನೆಂದು ಕರೆಯುತ್ತಾರೆ? ಎರಡು ಟೈಪ್ ಪ್ರಶ್ನೆ ಆಗಿದಾವ. ಮೂರನೇ ಪ್ರಶ್ನೆ ಬರಿತಾ ಹೋಗ್ತಾ ಇದ್ದೀನಿ. ವಿಶೇಷ ಅರ್ಥವನ್ನು ಒಳಗೊಂಡಿರುವ ವ್ಯಾಕರಣ ಪದ ಯಾವುದು? ವಿಶೇಷ ಅರ್ಥವನ್ನು ಒಳಗೊಂಡಿರುವ ವ್ಯಾಕರಣ ಪದ ಯಾವುದಂತ ಕೇಳ್ತಾ ಹೋಗ್ತಾ ಇದ್ದಾನ. ಯಾವುದು? ಆಯ್ಕೆಗಳು ಕೊಡ್ತಾ ಹೋಗ್ತಾ ಇದ್ದಾನ. ಆಯ್ಕೆ ಎ ಜೋಡು ನುಡಿ, ಆಯ್ಕೆ ಬಿ ವಿಭಕ್ತಿ, ಆಯ್ಕೆ ಸಿ ನುಡಿಗಟ್ಟು, ಆಯ್ಕೆ ಡಿ ನನ್ ಆಫ್ ದಿ ಅಬೋ, ಅಂದರೆ ಮೇಲಿನ ಯಾವುದು ಅಲ್ಲ ಎಂದು ಅರ್ಥ. ವಿಶೇಷ ಅರ್ಥವನ್ನು ಒಳಗೊಂಡಿರುವ ವ್ಯಾಕರಣ ಪದ ಯಾವುದು ಅಥವಾ ವ್ಯಾಕರಣಾಂಶ ಯಾವುದು ಅಂತ ಕೇಳ್ತಾ ಹೋಗ್ತಾ ಇದ್ದಾನ. ಜೋಡು ನುಡಿ, ವಿಭಕ್ತಿ, ನುಡಿಗಟ್ಟು, ಮೇಲಿನ ಯಾವುದಲ್ಲ ಅಂತಂದೇಳಿ ಕೇಳ್ತಾ ಹೋಗ್ತಾ ಇದ್ದಾನ. ಹಾಗಾದರೆ ನಾಲ್ಕನೇ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾ ಇದ್ದಾನ. ನಾಲ್ಕನೇ ಪ್ರಶ್ನೆ, ಟೊಂಕ ಕಟ್ಟು ಪದದ ಅರ್ಥ ಏನಂತ ಕೇಳ್ತಾ ಹೋಗ್ತಾ ಇದ್ದಾನ. ಟೊಂಕ ಕಟ್ಟು ನುಡಿಗಟ್ಟಿನ ಅರ್ಥ ಏನು ಅಥವಾ ಟೊಂಕ ಕಟ್ಟು ನುಡಿಗಟ್ಟಿನ ಪದದ ಅರ್ಥ ಏನಂತ ಕೇಳ್ತಾ ಹೋಗ್ತಾ ಇದ್ದಾನ. ಆಯ್ಕೆ ಎ ಸಿದ್ಧನಾಗು, ಆಯ್ಕೆ ಬಿ ಜೊತೆಗೂಡು, ಆಯ್ಕೆ ಸಿ ಬಿ ಜೊತೆಗೂಡು, ಆಯ್ಕೆ ಸಿ ಎ ಮತ್ತು ಬಿ ಎರಡು ಸರಿಯಾಗಿವೆ. ಆಯ್ಕೆ ಡಿ ಏನು? ಆಯ್ಕೆ ಡಿ ಎ ಮತ್ತು ಬಿ ಎರಡು ತಪ್ಪಾಗಿವೆ. ಟೊಂಕಕಟ್ಟು ಎಂಬ ನುಡಿಗಟ್ಟಿನ ಅರ್ಥ ಏನಂತ ಕೇಳ್ತಾ ಹೋಗ್ತಾ ಇದ್ದಾನ. ಸಿದ್ಧನಾಗು, ಜೊತೆಗೂಡು, ಎ ಮತ್ತು ಬಿ ಅಂದ್ರೆ ಇದೆರಡು ಸರಿ ಅಂತ ಅರ್ಥ. ಎ ಮತ್ತು ಬಿ ಎರಡು ತಪ್ಪಂದ್ರೆ ಇವೆರಡು ರೈಟ್ ಆನ್ಸರ್ ಅಲ್ಲ ಅಂತ ಅರ್ಥ. ಇರುವ ಭಾಗ್ಯವನ್ನು ನೆನೆದು ಬಾರನೆಂಬುದನ್ನು ಬಿಡ ಹರ್ಷಕ್ಕಿದೆ ದಾರಿ. ಕ್ಲಿಯರ್? ಇರುವ ಭಾಗ್ಯವನ್ನು ನೆನೆದು ಬಾರನೆಂಬುದನ್ನು ಬಿಡ ಹರ್ಷಕ್ಕಿದೆ ದಾರಿ. ನಮ್ಮಲ್ಲಿ ಏನಿದೆ ಅಲ್ಲ ಅಷ್ಟರಲ್ಲೇ ಏನ್ ಮಾಡ್ಬೇಕಾಗ್ತದ? ನಮ್ಮ ವಿಷಯದ ಜ್ಞಾನವನ್ನ ಮತ್ತೆ ನಮ್ಮ ಸ್ಥಾನಮಾನವನ್ನ ಏನ್ ಮಾಡ್ಕೊಳ್ಬೇಕಾಗ್ತದ? ಹೆಚ್ಚಿಗೆ ಮಾಡ್ಕೊಳ್ಬೇಕಾಗ್ತದ. ಈಗ ಆನ್ಸರ್ಗೆ ಬರೋಣ. ಒಂದೇ ಅರ್ಥ ಇರುವ ಎರಡು ಶಬ್ದಗಳು ಪುನಃ ಬರುವುದಕ್ಕೆ ಏನೆಂದು ಕರೆಯುತ್ತಾರ? ಐ ಥಿಂಕ್ ನಿಮಗೆ ಆನ್ಸರ್ ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಒಂದೇ ಅರ್ಥ ಇರುವ ಎರಡು ಶಬ್ದಗಳು ಪುನಃ ಬರುವುದಕ್ಕ ನಾವೇನಂತ ಕರಿತಾ ಇದೀವಿ ಅಂದ್ರ ದ್ವಿರುಕ್ತಿ ಅಂತಂದೇಳಿ ಕರಿತಾ ಇದೀವಿ. ಹಾಗಾದರೆ ಬೇರೆ ಬೇರೆ ಅರ್ಥ ಇರುವ ಎರಡು ಪದಗಳು ಒಟ್ಟಿಗೆ ಬರುವುದಕ್ಕೆ ಏನೆಂದು ಕರೆಯುತ್ತೇವೆ? ಬೇರೆ ಬೇರೆ ಅರ್ಥ ಇರುವ ಎರಡು ಪದಗಳು ಒಟ್ಟಿಗೆ ಬರುವುದಕ್ಕೆ ಏನೆಂದು ಕರೆಯುತ್ತೇವೆ ಪ್ರಶ್ನೆ ಮಾಡಿದಾನ. ಅದಕ್ಕೆ ನಾವೇನಂತ ಕರಿತಾ ಇದೀವಿ ಅಂದ್ರ ಜೋಡು ನುಡಿ. ಆಯ್ಕೆ ಬಂದ್ಬಿಟ್ಟು ಸಿ ಏನಾಗಿರ್ತದ? ಸರಿಯಾಗಿರ್ತದ. ಅದನ್ನ ನಾವು ಜೋಡು ನುಡಿ ಅಂತಂದೇಳಿ ಕರಿತಾ ಇದೀವಿ. ಸೊ ಈ ತರ ಪ್ರಶ್ನೆಗಳನ್ನ ಏನ್ ಮಾಡಿದಾನ? ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾ ಹೋಗಿದಾನ. ಅದೇ ರೀತಿಯಾಗಿ ವಿಶೇಷ ಅರ್ಥವನ್ನು ಒಳಗೊಂಡಿರುವ ವ್ಯಾಕರಣ ಪದ ಯಾವುದು? ವ್ಯಾಕರಣ ಪದ ಯಾವುದಂತ ಕೇಳ್ತಾ ಹೋಗಿದಾನ. ಆಯ್ಕೆ ಸಿ ನುಡಿಗಟ್ಟು. ಅದರ ಮೇಲ್ನೋಟಕ್ಕೆ ಪದನು ಬೇರೆ ಆಗಿರ್ತದ, ಅದರ ಒಳಗಿನ ಅರ್ಥ ಏನಾಗಿರ್ತದ? ಬೇರೆ ಆಗಿರ್ತದ. ಅದೇ ರೀತಿ ಟೊಂಕ ಕಟ್ಟು ಎಂಬ ನುಡಿಗಟ್ಟಿನ ಅರ್ಥ ಏನಂತ ಕೇಳ್ತಾ ಹೋಗ್ತಾ ಇದ್ದಾನ. ಸಿದ್ಧನಾಗು. ಟೊಂಕ ಕಟ್ಟು ಎಂಬ ಪದದ ಅರ್ಥ ಏನಾಗಿರ್ತದ? ಸಿದ್ಧನಾಗು. ಹಾಗಾದರೆ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಕನ್ನಡದ ವಿಷಯಕ್ಕೆ ಅಥವಾ ಕನ್ನಡದ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟೋಟಲ್ 3 ಕಾನ್ಸೆಪ್ಟ್ಗಳನ್ನು ಏನ್ ಮಾಡೋಣ? ಡಿಸ್ಕಸ್ ಮಾಡೋಣ. ಒಂದು ದ್ವಿರುಕ್ತಿ, ಇನ್ನೊಂದು ಏನು ಜೋಡು ನುಡಿ, ಮತ್ತೊಂದು ನುಡಿಗಟ್ಟು. ಈ 3 ವ್ಯಾಕರಣಾಂಶದ ಮೇಲೆ ಪ್ರತಿ ಸಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೊಂದು ಪ್ರಶ್ನೆ ಏನ್ ಮಾಡ್ತಾ ಹೋಗ್ತಾ ಇದ್ದಾನ, ಕೇಳ್ತಾ ಹೋಗ್ತಾ ಇದ್ದಾನ. ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ 3 ಅಂಕಗಳು ಏನಾಗಿರ್ತಾವ? ಕ್ಲಿಯರ್ ಆಗಿರ್ತಾವ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮಗೆ ಯಾವ ವಿಷಯ ಬೇಕೋ, ಸಿಲೆಬಸ್ ಅಲ್ಲಿ ಯಾವ ವಿಷಯವನ್ನ ಇಟ್ಟಿದಾರ
ಆ ವಿಷಯದ ಜೊತೆ ಏನ್ ಮಾಡ್ಬೇಕು, ವಿಷಯವನ್ನ ನೋಡ್ಕೊಂಡಂತ ಸಂದರ್ಭದಲ್ಲಿ ಏನಾಗ್ತದ, ನಮಗೆ ಹೆಚ್ಚಿನದಾಗಿ ಮಾರ್ಕ್ಸ್ಗಳು ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ಮಾತಿನೊಂದಿಗೆ ವಿಷಯಕ್ಕೆ ಬರ್ತಾ ಇದ್ದೀನಿ. ಹಾಗಾದರೆ ಐ ಥಿಂಕ್ ಇದು ತರಗತಿ ಏನು 5ನೇ ತರಗತಿ ಆಗಿರ್ತದ ಅಂತೇಳಿ ಅನ್ಕೊಳ್ತಾ ಇದ್ದೀನಿ. ಈಗಾಗಲೇ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 4 ತರಗತಿಗಳೇನಾಗಿದ್ದಾವ ಯೂಟ್ಯೂಬ್ ಚಾನಲ್ ಅಲ್ಲಿ ಏನಾಗಿದ್ದಾವ ಅಪ್ಲೋಡ್ ಆಗಿದ್ದಾವ. ಐ ಥಿಂಕ್ ಇದು ಕ್ಲಾಸ್ 5 ಆಗಿರ್ತದ, ತರಗತಿ 5 ಆಗಿರ್ತದೆ ಸರ್. ಹಾಗಾದ್ರೆ ದ್ವಿರುಕ್ತಿ ಅಂದ್ರೆ ಏನು, ಜೋಡು ನುಡಿ ಅಂದ್ರೆ ಏನು, ನುಡಿಗಟ್ಟೆ ಅಂದ್ರೆ, 3 ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸರ್. ದ್ವಿರುಕ್ತಿ 1ನೇ ಕಾನ್ಸೆಪ್ಟ್ ಏನಾಗಿರ್ತದ, ದ್ವಿರುಕ್ತಿ. ದ್ವಿ ಅಂದ್ರೆ ಏನ್ರಿ, ದ್ವಿ ಅಂದ್ರ 2, ದ್ವಿ ಅಂದ್ರೆ ಏನಾಗಿರ್ತದ 2, ಏನು ಉಕ್ತಿ ಅಂತಂದ್ರೆ ಏನಾಗಿರ್ತದ ಮಾತು, ಮಾತು. ದ್ವಿ ಅಂದ್ರ 2, ಉಕ್ತಿ ಅಂದ್ರ ಮಾತು. ಒಂದು ಮಾತು, ಒಂದು ಪದ, ಒಂದು ಶಬ್ದ ಏನು ವ್ಯಾಕರಣದ ನಿಯಮಗಳಿಗನುಗುಣವಾಗಿ ಏನು 2 ಬಾರಿ ಬರುವುದಕ್ಕ ನಾವೇನಂತ ಕರಿತಾ ಇದೀವಿ, ದ್ವಿರುಕ್ತಿ ಅಂತ ಹೇಳಿ ಕರಿತಾ ಇದೀವಿ. ನೋಡ್ರಿ, ದ್ವಿ ಅಂದ್ರ 2, ಉಕ್ತಿ ಅಂದ್ರ ಮಾತು, ಉಕ್ತಿ ಅಂದ್ರ ಮಾತು. ಏನು ಒಂದು ಪದ, ಒಂದು ಮಾತು, ಒಂದು ವಾಕ್ಯ ವ್ಯಾಕರಣದ ನಿಯಮಗಳಿಗೆ ಅನುಗುಣವಾಗಿ 2 ಸಾರಿ ಬರುವುದಕ್ಕ ನಾವೇನಂತ ಕರಿತಾ ಇದೀವಿ ಅಂದ್ರ ದ್ವಿರುಕ್ತಿ ಅಂತಂದೇಳಿ ಕರಿತಾ ಇದೀವಿ. ಸೊ ಹಾಗಾದ್ರ ಅದಕ್ಕೆ ಉದಾಹರಣೆಯನ್ನ ನೋಡ್ಬೇಕಾದಂತ ಸಂದರ್ಭದಲ್ಲಿ ದ್ವಿರುಕ್ತಿಗೆ ಯಾವ ಉದಾಹರಣೆ ಅಂತಂದ್ರೆ ಬಾ ಬಾ, ಕ್ಲಿಯರ. ಹೋಗು ಹೋಗು, ಹೋಗು ಹೋಗು. ನೀಡು ನೀಡು, ನೀಡು ನೀಡು. ನಡೆ ನಡೆ. ನಿಲ್ಲು ನಿಲ್ಲು. ಇವೆಲ್ಲ ಶಬ್ದಗಳು ಏನಾಗ್ತಾ ಇದಾವ, ದ್ವಿರುಕ್ತಿಗೆ ಉದಾಹರಣೆ ಆಗ್ತಾ ಇದಾವ. ಇಲ್ಲಿ ನೋಡ್ರಿ, ಬಾ ಬಾ ಎಂಬುದು ಒಂದೇ ಪದ, ಕ್ಲಿಯರ್. ಒಂದೇ ಪದಕ್ಕೆ ಏನಾಗಿದೆ ಅರ್ಥ ಇದೆ, ಇದೇ ಪದ ಏನಾಗ್ತಾ ಇದೆ ರಿಪೀಟ್ ಆಗ್ತಾ ಇದೆ. ಹೋಗು ಹೋಗು 2 ಪದಕ್ಕ ಒಂದೇ ಅರ್ಥ ಇದೆ, ಹೋಗಂದ್ರನದೇ ಹೋಗಂದ್ರನದೇ 2 ಪದಕ್ಕೆ ಒಂದೇ ಅರ್ಥ ಇರ್ತದ, ಅವುಗಳಿಗೆ ನಾವು ದ್ವಿರುಕ್ತಿ ಅಂತೀವಿ. ಬಾ ಬಾ, ಹೋಗು ಹೋಗು, ನೀಡು ನೀಡು, ನಡೆ ನಡೆ, ನಿಲ್ಲು ನಿಲ್ಲು. ಕ್ಲಿಯರ್ ಸರ್. ಹಾಗಾದ್ರ ಎಷ್ಟು ಈಜಿಯಾಗಿ ಉದಾಹರಣೆ ಕೊಡ್ತಾನೇನ್ರಿ ಸರ್ ಅಂತಂದೇಳಿ ಏನು ನಿಮ್ ಕ್ಲಾಸ್ ನೋಡುತ್ತಾ ಇರ್ತಕ್ಕಂಥವ್ರಿಗೆ ಏನು ಡೌಟ್ ಬರ್ತದ, ನಿಮ್ಮ ಡೌಟ್ ಏನಾಗಿರ್ತದ ನಿಜ ಆಗಿರ್ತದ. ಇಷ್ಟು ಈಜಿಯಾಗಿ ಉದಾಹರಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶಬ್ದಗಳನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಂಗಿಲ್ಲ ಸರ್. ಹೆಂಗ ಕೇಳ್ತಾನ್ರಿ, ಸಪೋಸ್ ಇಲ್ಲೊಂದು ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಪ್ರಶ್ನೆ 1, ಕಟ್ಟ ಕಡೆಗೆ, ಕಟ್ಟ ಕಡೆಗೆ ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ? ಕ್ಲಿಯರ್. ಕಟ್ಟ ಕಡೆಗೆ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳ್ತಾ ಹೋಗ್ತಾ ಇದ್ದಾನ. 1 ನುಡಿಗಟ್ಟು 1ನೇ ಆಯ್ಕೆ ಕೊಡ್ತಾ ಇದ್ದಾನ. ನುಡಿಗಟ್ಟು 2ನೇ ಆಯ್ಕೆ ಕೊಡ್ತಾ ಇದ್ದಾನ. ಜೋಡು ನುಡಿ 2ನೇ ಆಯ್ಕೆ ಜೋಡು ನುಡಿ ಕೊಡ್ತಾ ಇದ್ದಾನ. 3ನೇ ಆಯ್ಕೆ ದ್ವಿರುಕ್ತಿ 3ನೇ ಆಯ್ಕೆ ದ್ವಿರುಕ್ತಿ ಕೊಡ್ತಾ ಇದ್ದಾನ. 4ನೇ ಆಯ್ಕೆ ಏನ್ ಕೊಡ್ತಾ ಇದ್ದಾನ, ನನ್ ಆಫ್ ದಿ ಅಬೌವ್. ನುಡಿಗಟ್ಟು, ಜೋಡು ನುಡಿ, ದ್ವಿರುಕ್ತಿ, ನನ್ ಆಫ್ ದಿ ಅಬೌವ್. ಈಗ ನಿಮ್ಗೆ ಸ್ವಲ್ಪ ನುಡಿಗಟ್ಟು ಮತ್ತು ದ್ವಿರುಕ್ತಿ ಮಧ್ಯೆ ಏನಾಗಿರ್ತದ, ನಿಮಗೆ ಡೌಟ್ ಸ್ಟಾರ್ಟ್ ಆಗಿರ್ತದ. ಯಾಕಂದ್ರೆ ಕೆಲವೊಂದಿಷ್ಟು ಜನರಿಗೆ ಜೋಡು ನುಡಿ ಮೇಲೇನು ಡೌಟ್ ಸ್ಟಾರ್ಟ್ ಆಗಿಬಿಟ್ಟಿರ್ತದ. ಕ್ಲಿಯರ್. ಕಟ್ಟ ಕಡೆಗೆ ಎಂಬುದು ಏನಾಗಿರ್ತದ, ದ್ವಿರುಕ್ತಿ ಆಗಿರ್ತದ. ಕಟ್ಟ ಕಡೆಗೆ ಏನಾಗಿರ್ತದ, ದ್ವಿರುಕ್ತಿ ಆಗಿರ್ತದ. ಯಾವ ಪದದಲ್ಲಿ ಸಜಾತಿಯ ಒತ್ತಕ್ಷರದಿಂದ ಕೂಡಿರ್ತಕ್ಕಂಥ ಪದ ಬಂದಿರ್ತದ ಅದು ಕಂಪಲ್ಸರಿ ಏನಾಗಿರ್ತದ, ದ್ವಿರುಕ್ತಿಗೆ ಉದಾಹರಣೆ ಆಗಿರ್ತದ. ಕಟ್ಟ ಕಡೆಗೆ. ಅದೇ ರೀತಿಯಾಗಿ 2ನೇ ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ. ನಟ್ಟ ನಡುವೆ, ನಟ್ಟ ನಡುವೆ. 3ನೇ ಉದಾಹರಣೆ ಕೊಡ್ತಾ ಇದ್ದೀನಿ. ತುತ್ತ ತುದಿ 3ನೇ ಉದಾಹರಣೆ ಕೊಡ್ತಾ ಇದ್ದೀನಿ. ತುತ್ತ ತುದಿ. ಕಟ್ಟ ಕಡೆಗೆ, ನಟ್ಟ ನಡುವೆ, ತುತ್ತ ತುದಿ. ಇಲ್ಲಿ ಸರ್ ಇನ್ ಹೆಂಗ
ನಾವು ಐಡೆಂಟಿಫೈ ಮಾಡ್ಬೇಕ್ರಿ ಆನ್ಸರ್ ಅನ್ನೋದು ಬಂದಾಗ ಇಲ್ಲಿ ಉದಾಹರಣೆಯಲ್ಲಿ ಇದು ಒಂದು ಟೈಪ್ ಉದಾಹರಣೆ. ಕ್ಲಿಯರಾ? ಈ ಟೈಪ್ ಒಂದು ಉದಾಹರಣೆ ಬರ್ತಾ ಹೋಗ್ತಾ ಇದಾವ ದುರ್ಯುಕ್ತಿಗಳಿಗೆ. ಇವು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಬಾಬಾ, ಹೋಗು ಹೋಗು, ನೀಡು ನೀಡು, ನಡೆ ನಡೆ, ನಿಲ್ಲು ನಿಲ್ಲು, ತಾತ, ಮೆಲ್ಲು ಮೆಲ್ಲು, ಈ ರೀತಿಯಾಗಿ ಹಲವಾರು ರೀತಿಯ ಇದು ಚಾರ್ಟ್ ಬರ್ತದ್ರಿ. ಅವುಗಳನ್ನು ನೀವು ಕಲೆಕ್ಟ್ ಮಾಡ್ಬೇಕಾಗ್ತದ. 6ರಿಂದ 12ನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಹಲವಾರು ರೀತಿಯ ದುರ್ಯುಕ್ತಿಗಳು, ಹಲವಾರು ರೀತಿಯ ನುಡಿಗಟ್ಟುಗಳು, ಹಲವಾರು ರೀತಿಯ ಜೋಡು ನುಡಿಗಳ ಪದಗಳ ಒಂದು ಏನು ಗುಂಪೆ ಸಿಗ್ತದ. ಅವುಗಳನ್ನು ತೆಗೆದುಕೊಂಡು ಏನ್ ಮಾಡ್ಬೇಕಾಗ್ತದ, ನೀವು ಅಭ್ಯಾಸ ಮಾಡ್ಬೇಕಾಗ್ತದ. ಏನು ದುರ್ಯುಕ್ತಿ ಅಂದ್ರೆ ಏನು, ನುಡಿಗಟ್ಟು ಅಂದ್ರೆ ಏನು, ಜೋಡು ನುಡಿ ಅಂದ್ರೆ ಏನು, ಅವುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಏನು, ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಇದಾವ, ಆ ಪ್ರಶ್ನೆಗಳನ್ನು ಕುರಿತು ವಿಷಯವನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತೇವೆ. ಈಗ ಇದು ಒಂದು ಟೈಪ್ ಉದಾಹರಣೆ. ಇನ್ನೊಂದು ಟೈಪ್ ಉದಾಹರಣೆ ಏನ್ ಬರ್ತದ, ಅಲ್ಲಿ ಬರೆದಿದ್ನಲ್ರಿ, ಕಟ್ಟ ಕಡೆಗೆ ಕಟ್ಟ ಕಡೆಗೆ ಉದಾಹರಣೆ. ಅದೇ ರೀತಿಯಾಗಿ ನಟ್ಟ ನಡುವೆ, ನಟ್ಟ ನಡುವೆ. ಅದೇ ರೀತಿಯಾಗಿ ತುತ್ತ ತುದಿ, ತುತ್ತ ತುದಿ. ಇದು ಒಂದು ಟೈಪ್ ಏನಾಗಿರ್ತದ, ಉದಾಹರಣೆ ಆಗಿರ್ತದ. ಇದು ಅನದರ್ ಟೈಪ್ ಉದಾಹರಣೆ ಆಗಿರ್ತದ. ಇನ್ನೊಂದು ಟೈಮ್ ಏನ್ ಪ್ರಶ್ನೆ ಮಾಡಿಬಿಡ್ತಾನ, ಸೇಮ್ ಇದಕ್ಕೆ ಆನ್ಸರ್ ದುರುಕ್ತಿ ಅಂತ ಕೊಡ್ರಿ. ಏನು ಪ್ರಶ್ನೆನ ರೈಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಪ್ರಶ್ನೆ 1, ತುತ್ತ ತುದಿ, ತುತ್ತ ತುದಿ ಎಂಬ ಪದವನ್ನು ಬಿಡಿಸಿ ಬರಿದಾಗ, ತುತ್ತ ತುದಿ ಎಂಬ ಪದವನ್ನು ಬಿಡಿಸಿ ಬರಿದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ತುತ್ತ ತುದಿ 1ನೇ ಆಯ್ಕೆ ಕೊಡ್ತಾ ಇದ್ದಾನ, ತುತ್ತ ಅಧಿಕ ತುದಿ ಅಂತ ಕೊಟ್ಟಿರ್ತಾನ. ಇದೇ ಟೈಪ್ ಪ್ರಶ್ನೆಗಳನ್ನು ಬರ್ತಾ ಇದೆ. ನಾ ಇನ್ನು ದುರುಕ್ತಿ ಎಂಬ ಕಾನ್ಸೆಪ್ಟ್ ಅಲ್ಲಿ ಇದ್ದೀನಿ, ಅದು ಕ್ಲಿಯರ್ ಇರಬೇಕು. ನಾನಿನ್ನು ದುರುಕ್ತಿ ಎಂಬ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮುಂದಿನ ವಿಷಯಕ್ಕೆ ನಾನಿನ್ನೂ ಹೋಗಿಲ್ಲ. ಟೋಟಲ್ ದುರುಕ್ತಿ ಅಂದರೆ ಒಂದು ಮಾತನ್ನ, ಒಂದು ವಾಕ್ಯವನ್ನ, ಒಂದು ಪದವನ್ನ ಅರ್ಥಕ್ಕೆ ಅನುಗುಣವಾಗಿ ಅಥವಾ ವ್ಯಾಕರಣದ ವಿಷಯಗಳಿಗೆ ಅನುಗುಣವಾಗಿ 2 ಸಾರಿ ಬಳಸುವುದಕ್ಕೆ ನಾವೇನಂತ ಕರಿತಾ ಇದೀವಿ? ದುರುಕ್ತಿ ಅಂತ ಹೇಳಿ ಕರಿತಾ ಇದೀವಿ. ದುರುಕ್ತಿಯಲ್ಲಿ 2 ಟೈಪ್ಗಳ ಉದಾಹರಣೆಗಳಿದಾವ. ಒಂದು ಈಸಿ ಆಗಿರ್ತಕ್ಕಂಥ ಉದಾಹರಣೆಗಳು, ಬಾಬಾ, ಹೋಗು ಹೋಗು, ನೀಡು ನೀಡು, ನಡೆ ನಡೆ, ನಿಲ್ಲು ನಿಲ್ಲು. ಇನ್ನೊಂದು 2ನೇ ಟೈಪ್ ಉದಾಹರಣೆ, ಕಟ್ಟ ಕಡೆಗೆ, ನಟ್ಟ ನಡುವೆ, ತುತ್ತ ತುದಿ. ಸರ ಮತ್ತೆ ಇಲ್ಲಿ ಒಂದೇ ಅರ್ಥ ಇರ್ತಕ್ಕಂಥ 2 ಪದ ಅಂತ ಹೇಳಿದ್ರಿ. ಬಟ್ ಇದಕ್ಕೂ ಅರ್ಥ ಬೇರೆ, ಇದಕ್ಕೂ ಅರ್ಥ ಬೇರೆ ಇದೆ ಅಂತಂದೇಳಿ ನೀವು ಅನ್ಕೊಳ್ತಾ ಇದ್ರಿ. ಬಟ್ ವ್ಯಾಕರಣದ ದೃಷ್ಟಿಯಿಂದ ಏನ್ ಮಾಡ್ತಾ ಇದೀವಿ, ಯಾವ ಪದಕ್ಕೆ ಸಜಾತಿಯ ಒತ್ತಕ್ಷರ ಇರ್ತದ, ಕ್ಲಿಯರ್? ಯಾವ ಪದಕ್ಕೆ ಸಜಾತಿಯ ಒತ್ತಕ್ಷರಗಳಿಂದ ಕೂಡಿರ್ತಕ್ಕಂಥ ಪದ ಏನಾದ್ರು ಬಂದಿತ್ತಂದ್ರ ಅದಕ್ಕೆ ಏನ್ ಹಾಕ್ಬೇಕಾಗ್ತದ, ದುರುಕ್ತಿ ಅಂತಂದೇಳಿ ಹಾಕ್ಬೇಕಾಗ್ತದ. ಇನ್ನೊಂದು ಟೈಪ್ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನ, ತುತ್ತ ತುದಿ ಎಂಬ ದುರುಕ್ತಿಯನ್ನ ಬಿಡಿಸಿ ಬರೆದಾಗ, ವಿಗ್ರಹಿಸಿ ಬರೆದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಹೋಗ್ತಾ ಇದ್ದಾನ. ತುತ್ತ ಅಧಿಕ ತುದಿ, ತುತ್ತ ತುದಿ ಆಗ್ತದನ, ಅಥವಾ ತುತ್ತ ಅಧಿಕ ತುತ್ತ. ಆಯ್ಕೆ ಸಿ ಕೊಡ್ತಾ ಇದ್ದಾನ, ತುದಿ ಅಧಿಕ ತುತ್ತ. ಆಯ್ಕೆ ಡಿ ಕೊಡ್ತಾ ಇದ್ದಾನ, ತುದಿ ಅಧಿಕ ತುದಿ. ತುದಿ ಅಧಿಕ ತುದಿ ಅಂತ ಆನ್ಸರ್ ಅನ್ನ ಕೊಡ್ತಾ ಹೋಗ್ತಾ ಇದ್ದಾನ. 2ನೇ ಪ್ರಶ್ನೆನ ಕೇಳ್ತಾ ಇದ್ದಾನ, ಕಟ್ಟ ಕಡೆಗೆ, ಕಟ್ಟ ಕಡೆಗೆ ಎಂಬ ಪದವನ್ನು ಬಿಡಿಸಿ ಬರೆದಾಗ ಈ ಕೆಳಗಿನ ಇವುಗಳಲ್ಲಿ ಯಾವುದು ಸರಿಯಾಗಿದೆ? ಆಯ್ಕೆಯನ್ನ ಕೊಡ್ತಾ ಇದ್ದಾನ, ಕಟ್ಟ ಅಧಿಕ, ಕಟ್ಟ ಅಧಿಕ ಕಡೆಗೆ. ಆಯ್ಕೆ ಬಿ ಯನ್ನ ಕೊಡ್ತಾ ಇದ್ದಾನ, ಕಡೆಗೆ ಅಧಿಕ ಕಟ್ಟ. ಆಯ್ಕೆ ಸಿ ಯನ್ನ ಕೊಡ್ತಾ ಇದ್ದಾನ, ಆಯ್ಕೆ ಸಿ ಯನ್ನ ಕೊಡ್ತಾ ಇದ್ದಾನ, ಕಡೆಗೆ ಅಧಿಕ ಕಡೆಗೆ, ಕಡೆಗೆ ಅಧಿಕ ಕಡೆಗೆ. ಆಯ್ಕೆ ಡಿ ಯನ್ನ ಕೊಡ್ತಾ ಇದ್ದಾನ, ನನ್ ಆಫ್ ದಿ ಅಬೋ ಅಂದರೆ ಮೇಲಿನಲ್ಲಿ ಯಾವುದೂ ಅಲ್ಲ. ಎಷ್ಟೋ ಜನರು ಏನ್ ಹಾಕ್ಬಿಡ್ತಾರ, ಡಿಗೆ ಹಾಕ್ಬಿಡ್ತಾರ, ನನ್ನ ಆಫ್ ದಿ. ಯಾಕೆ ಬೇಕು ಬಿಡಪ್ಪ ನಮ್ಗ ತಿಳಿಬೇನೆ ಅಂತಂದೇಳಿ. ಕ್ಲಿಯರ? ಕಟ್ಟ ಕಡೆಗೆ ಎಂಬ ಪದವನ್ನು ವಿಗ್ರಹಿಸಿ ಬರಿದಾಗ, ಬಿಡಿಸಿ ಬರಿದಾಗ
ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಅಂತ ಕೇಳ್ತಾನೆ. ಎಷ್ಟೋ ಜನರು ಒಂದನೇ ಆಯ್ಕೆಗೆ ಹೋಗಿಬಿಡ್ತಾರೆ, ಕಟ್ಟ ಅದಿ ಕಡೆಗೆ ಕಟ್ಟ ಕಡೆಗೆ ಅನ್ಕೊಂಡ್ಬಿಡ್ತಾರೆ. ಕ್ಲಿಯರ್? ಬಟ್ ವ್ಯಾಕರಣ ಅಂತ ಬಂದಂತ ಸಂದರ್ಭದಲ್ಲಿ ಏನಾಗಿರ್ತದ, ಚೇಂಜ್ ಆಗಿರ್ತದ. ಕಡೆಗೆ ಅದಿಕ್ ಕಡೆಗೆ ಕಟ್ಟ ಕಡೆಗೆ, ತುದಿ ಅದಿಕ್ ತುದಿ ತುತ್ತ ತುದಿ. ಮೂರನೇ ಪ್ರಶ್ನೆಯನ್ನು ಬರಿತಾ ಹೋಗ್ತಾ ಇದ್ದೀನಿ. ನಟ್ಟ ನಡುವೆ. ಮೂರನೇ ಪ್ರಶ್ನೆ ನಟ್ಟ ನಡುವೆ. ಇದನ್ನ ಯಾಕೆ ಇಷ್ಟು ಒತ್ತಡ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಸಾರಿ ಪ್ರಶ್ನೆನ ದ್ವಿರುಕ್ತಿ ಮೇಲೆ ಕೇಳ್ತಾ ಇದ್ದಾನ. ಸಿಂಪಲ್ ಆಗಿ ಉದಾಹರಣೆಯನ್ನು ಕೊಡ್ತಾ ಇದ್ದಾನ, ಈ ಟೈಪ್ ಉದಾಹರಣೆಯನ್ನು ಕೊಡ್ತಾ ಇದ್ದಾನ. ಪ್ರಶ್ನೆ ಪತ್ರಿಕೆಯನ್ನ ಕ್ರಿಟಿಕಲ್ ಆಗಿ ಅಥವಾ ಕಠಿಣವಾಗಿ ಮಾಡ್ಬೇಕಂದ್ರೆ ಈ ಟೈಪ್ ಕೇಳ್ತಾ ಹೋಗ್ತಾ ಇದ್ದಾನ. ಕ್ಲಿಯರ್? ನಟ್ಟ ನಡುವೆ ಎಂಬ ಪದವನ್ನು ಬಿಡಿಸಿ ಬರೆದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿರುತ್ತದೆ? ಆಯ್ಕೆಯನ್ನ ಕೊಡ್ತಾ ಹೋಗ್ತಾ ಇದ್ದಾನ. ನಟ್ಟ ಅಧಿಕ್ ನಡುವೆ, ನಟ್ಟ ಅಧಿಕ್ ನಡುವೆ. ಆಯ್ಕೆ ಬಿ ಅನ್ನ ಕೊಡ್ತಾ ಇದ್ದಾನ. ನಡುವೆ ಅಧಿಕ್ ನಡುವೆ, ನಡುವೆ ಅಧಿಕ್ ನಡುವೆ. ಆಯ್ಕೆ ಸಿ ಅನ್ನ ಕೊಡ್ತಾ ಇದ್ದಾನ. ನಡುವೆ ಅಧಿಕ್ ನಟ್ಟ, ನಡುವೆ ಅಧಿಕ್ ನಟ್ಟ. ಆಯ್ಕೆ ಡಿ ಅನ್ನ ಕೊಡ್ತಾ ಇದ್ದಾನ. ಏನು? ಆಯ್ಕೆ ಡಿ, ನಟ್ಟ ಅಧಿಕ್ ನಟ್ಟ. ಹೇಳ್ರಿ ಆನ್ಸರ್. ಕನ್ನಡ ಈಜಿ ಅಂತಿರಿಲ್ಲ ನೀವೆಲ್ಲರೂ? ಕನ್ನಡ ವ್ಯಾಕರಣ ಏನ್ ಬಿಡ್ರಿ ಸರ್ ಈಜಿ ಇರ್ತದ? ನೋ. ನನ್ನ ನೀ ಕೇಳಿದ್ರೆ ಪ್ರಪಂಚದಲ್ಲಿ ಯಾವ್ದಾದ್ರೂ ಅತಿ ಏನು ಸೂಕ್ಷ್ಮವಾದ ವಿಷಯ ಏನಾದ್ರೂ ಇದೆ ಅಂತ ನಾನು ಕೇಳಿದ್ರೆ ನಾನು ಹೇಳೋದು ಕನ್ನಡ ಅಂತ ಹೇಳ್ತಾ ಇದ್ದೀನಿ. ಕನ್ನಡ ಏನು ತಿಳ್ಕೊಳ್ಳೋದ ಮುಂಚೆ ಕಬ್ಬಿಣದ ಕಡಲೆ, ತಿಳಿದುಕೊಂಡಾದ ನಂತರ ಏನಾಗಿರ್ತದ, ತುಂಬಾ ಸರಳವಾದ ವಿಷಯ ಆಗಿರ್ತದ. ನಟ್ಟ ನಡುವೆ ಎಂಬ ಪದವನ್ನು ಬಿಡಿಸಿ ಬರೆದಾಗ, ಕಟ್ಟ ಕಡೆಗೆ ಎಂಬ ಪದವನ್ನು ಬಿಡಿಸಿ ಬರೆದಾಗ, ತುತ್ತ ತುದಿ ಎಂಬ ಪದವನ್ನು ಬಿಡಿಸಿ ಬರೆದಾಗ ಏನಾಗ್ತದ ಅಂತ ಪ್ರಶ್ನೆಯನ್ನ ಕೇಳ್ತಾ ಹೋಗಿದ್ದಾನ. ತುತ್ತ ತುದಿ, ತುದಿ ಅದಿಕ್ ತುದಿ ತುತ್ತ ತುದಿ. ಕಡೆಗೆ ಅದಿಕ್ ಕಡೆಗೆ ಕಟ್ಟ ಕಡೆಗೆ. ಏನು? ನಡುವೆ ಅದಿಕ್ ನಡುವೆ ನಟ್ಟ ನಡುವೆ. ಇದ್ರದ್ದೊಂದು ಇಲ್ಲೊಂದು ಟ್ರಿಕ್ಸ್ ಅನ್ನ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ಯಾವ ಪದದಲ್ಲಿ ಸಜಾತಿಯ ಒತ್ತಕ್ಷರ ಬಂದಿರ್ತದ, ಸಜಾತಿಯ ಒತ್ತಕ್ಷರ ಬಂದಿರ್ತದ, ಸೊ ಅಂತ ಪದಗಳು ಏನಾಗಿರ್ತಾವ, ಅಂತ ಪದಗಳು ಏನಾಗಿರ್ತಾವ, ಏನು ದ್ವಿರುಕ್ತಿಗಳಾಗಿರ್ತಾವ. ಟಕ ಟ ಎಂಬುದು ಸಜಾತಿಯ ಒತ್ತಕ್ಷರ, ತಕ ತ ಎಂಬುದು ಸಜಾತಿಯ ಒತ್ತಕ್ಷರ. ಇಂದಿನ ಐ ಥಿಂಕ್ ಕ್ಲಾಸ್ 3 ಅಥವಾ 4ನೇ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸಂಯುಕ್ತಾಕ್ಷರಗಳು, ದ್ವಿತಾಕ್ಷರಗಳು ಅಥವಾ ಒತ್ತಕ್ಷರಗಳಂತ ಹೇಳಿ ಮಾತಾಡ್ತಾ ಹೋಗಿದ್ದೀನಿ. ಅದರಲ್ಲಿ 2 ವಿಭಾಗಗಳನ್ನ ನಾವು ಮಾಡ್ತಾ ಇದೀವಿ, 2 ಪ್ರಕಾರಗಳನ್ನು ಮಾಡ್ತಾ ಹೋಗ್ತಾ ಇದೀವಿ. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ. ಒಂದೇ ಜಾತಿಯ ದೀರ್ಘಾಕ್ಷರಗಳು ಆದೇಶವಾಗಿ ಬರುವುದಕ್ಕೆ ನಾವೇನಂತ ಕರಿತಾ ಇದೀವಿ? ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತಾ ಇದೀವಿ. ಬೇರೆ ಬೇರೆ ಜಾತಿ 2 ಒತ್ತಕ್ಷರಗಳು ಆದೇಶವಾಗಿ ಬರುವುದಕ್ಕ ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತಾ ಇದೀವಿ. ಈ ಟೈಪ್ ಪ್ರಶ್ನೆಗಳು ತುಂಬಾ ಆಗ್ತಾ ಇದಾವ. ಯಾವ ಪದಕ್ಕೆ ಅದೇ ಜಾತಿಯ ಏನ ಒತ್ತಕ್ಷರ ಆದೇಶವಾಗಿರ್ತದ ಅಂತ ಪದಗಳಿಗೆ ನಾವೇನಂತ ಕರಿತಾ ಇದೀವಿ? ದ್ವಿರುಕ್ತಿ ಅಂತ ಹೇಳಿ ಕರಿತಾ ಹೋಗ್ತಾ ಇದೀವಿ. ಖಂಡಿತವಾಗಿ ಒಂದು ಪ್ರಶ್ನೆ ಬರ್ತದ ದ್ವಿರುಕ್ತಿ ಮೇಲೆ. ಕನ್ನಡ ವ್ಯಾಕರಣ ನಾವು ಅಂದುಕೊಂಡಷ್ಟು ಸುಲಭವಾಗಿಲ್ಲ. ಕ್ಲಿಯರ್? ಕನ್ನಡ ವ್ಯಾಕರಣ ನಾವು ಅಂದುಕೊಂಡಷ್ಟು ಸುಲಭವಾಗಿಲ್ಲ. ನಿಮಗೆ ಓಪನ್ ಚಾಲೆಂಜ್ ಕೊಡ್ತೇನ್ರಿ. ಯಾರು SD/FD/C ಗ್ರೂಪ್ ಬರೀತಿರಲ್ಲ ಅವರು 30ಕ್ಕೆ 20 ಅಥವಾ 21 ಮಾರ್ಕ್ಸ್ ನಾಳೆನೆ ಪ್ರಶ್ನೆ ಏನು ಎಕ್ಸಾಮಿಟರ್ ತೆಗಿತೀರಿ. ಕನ್ನಡದಲ್ಲಿ 35ಕ್ಕ 20 ಅಥವಾ 21 ಮಾರ್ಕ್ಸ್ ತೆಗಿತೀರಿ. 35ಕ್ಕೆ 20 21 ಮಾರ್ಕ್ಸ್ ತೆಗೆದ್ರೆ ಜಾಬ್ ಆಗಂಗಿಲ್ರಿ. 30ಕ್ಕ 31 ಅಥವಾ 32 ಮಾರ್ಕ್ಸ್ ಅಲರ್ಟ್ ಆತಂದ್ರೆ ಮಾತ್ರ ಏನಾಗ್ತದ, ಜಾಬ್ ಆಗ್ತದ. 10ನೇ ತರಗತಿಯ ಮಕ್ಕಳನ್ನ ತೆಗೆದುಕೊಂಡು ಬಂದು ಈ ಎಕ್ಸಾಮ್ ಅನ್ನ ಬರ್ಸ್ರಿ 20 ಅಥವಾ 21 ಮಾರ್ಕ್ಸ್ ತೆಗಿತಾರ. 20 21 ಮಾರ್ಕ್ಸ್ ತೆಗೆಯೋದು ಇಂಪಾರ್ಟೆಂಟ್ ಅಲ್ಲ, ಅದ್ರ ಮೇಲಿರ್ತಕ್ಕಂಥ ಮಾರ್ಕ್ಸ್ ತೆಗೆಯೋದೇನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದ. ಸೂಕ್ಷ್ಮ ಅಂಶಗಳನ್ನ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಏನ ದ್ವಿರುಕ್ತಿ, ಜೋಡುನುಡಿ ಅಂಡ್ ನುಡಿಗಟ್ಟು. ದ್ವಿರುಕ್ತಿ, ಜೋಡುನುಡಿ ಅಂಡ್ ನುಡಿಗಟ್ಟಿನ ಮಧ್ಯದಲ್ಲಿರ್ತಕ್ಕಂಥ ಸೂಕ್ಷ್ಮ ವ್ಯತ್ಯಾಸವನ್ನು ತಿಳಿದುಕೊಂಡದ್ನೇ ಮಾತ್ರ ಏನಾಗ್ತದ, 1 ಅಂಕ ಏನಾಗ್ತದ ನಮಗೆ ಸಿಗ್ತದ. ನೋಡ್ಲಿಕ್ಕೆ 3 ಸೇಮ್, ದ್ವಿರುಕ್ತಿ, ಜೋಡುನುಡಿ, ನುಡಿಗಟ್ಟು.
ಈ 3 ವ್ಯಾಕರಣಾಂಶದ ಮೇಲೆ ಪ್ರತಿ ಸಾರಿ ಒಂದೊಂದು ವ್ಯಾಕರಣಾಂಶದ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಆ ವಿಷಯದ ಕುರಿತು ಏನ್ ಮಾಡಿದ್ದೀನಿ, ಇಂದಿನ ತರಗತಿಯಲ್ಲಿ ದ್ವಿರುಕ್ತಿಗಳ ಬಗ್ಗೆ ಮಾತಾಡ್ತಾ ಹೋಗಿದ್ದೀನಿ. ಸೊ ದ್ವಿ ಅಂದ್ರೆ 2, ಉಕ್ತಿ ಅಂದ್ರೆ ಮಾತು. ಒಂದು ಮಾತನ್ನ, ಒಂದು ಪದವನ್ನ, ಒಂದು ವಾಕ್ಯವನ್ನ ಅರ್ಥಕ್ಕೆ ಅನುಗುಣವಾಗಿ, ವ್ಯಾಕರಣದ ನೀತಿ ನಿಯಮಗಳಿಗೆ ಅನುಗುಣವಾಗಿ 2 ಸಾರಿ ಉಚ್ಚಾರಣೆ ಮಾಡೋದಕ್ಕೆ ನಾವೇನಂತ ಕರಿತಾ ಇದೀವಿ, ದ್ವಿರುಕ್ತಿ ಅಂತ ಹೇಳಿ ಕರಿತಾ ಇದೀವಿ. ಇದು 2020ಕ್ಕೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡ್ರಿ. ಈ ಟೈಪ್ ಸಿಂಪಲ್ ಪ್ರಶ್ನೆನ ಕೇಳ್ತಾ ಹೋಗ್ತಿದ್ದ. ಬಾ ದ್ವಿರುಕ್ತಿಗೆ ಉದಾಹರಣೆ, ಹೋಗು ಹೋಗು ದ್ವಿರುಕ್ತಿಗೆ ಉದಾಹರಣೆ, ನೀಡು ನೀಡು ದ್ವಿರುಕ್ತಿಗೆ ಉದಾಹರಣೆ, ನಡೆ ನಡೆ ದ್ವಿರುಕ್ತಿಗೆ ಉದಾಹರಣೆ, ನಿಲ್ಲು ನಿಲ್ಲು ದ್ವಿರುಕ್ತಿಗೆ ಉದಾಹರಣೆ, ನೋಡು ನೋಡು ದ್ವಿರುಕ್ತಿಗೆ ಉದಾಹರಣೆ. ಒಂದು ಟ್ರಿಕ್ಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ ಆತ್ಮೀಯ ಸ್ಪರ್ಧಾರ್ಥಿಗಳೇ. ವ್ಯಾಕರಣ ಅಂತ ಬಂದತ್ನಾಗ 1000 ಪದಗಳನ್ನ ಬಾಯ್ಪಾಟ್ ಮಾಡೋದಲ್ಲ. ದ್ವಿರುಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ 1000 ಪದಗಳನ್ನು ಬಾಯ್ಪಾಟ್ ಮಾಡೋದು, ನುಡಿಗಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ 1000 ಪದಗಳನ್ನು ಬಾಯ್ಪಾಟ್ ಮಾಡೋದು, ಜೋಡು ನುಡಿಗೆ ಸಂಬಂಧಪಟ್ಟಿರ್ತಕ್ಕಂಥ 1000 ಪದಗಳನ್ನು ಬಾಯ್ಪಾಟ್ ಮಾಡೋದು, ಸಂಧಿ ಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 1000 ಪದಗಳನ್ನು ಗಟ್ಟಿ ಮಾಡೋದಲ್ಲ. ವ್ಯಾಕರಣ ಅಂದ್ರೆ ಅದರ ತಿರುಳನ್ನ ತಿಳ್ಕೊಳ್ಬೇಕು, ಅದರ ಸೂತ್ರವನ್ನು ತಿಳ್ಕೊಳ್ಬೇಕು. ಒಂದೇ ಅರ್ಥ ಇರ್ಬೇಕ, 2 ಬೇರೆ ಬರ್ಬೇಕ. ಅವ್ನು ಯಾವ್ದೇ ಪದ ಕೊಡ್ಲರಿ, ಅವನ್ ಯಾವ್ದೇ ಪದ ಕೊಡ್ಲಿ, ಒಂದ್ ಅರ್ಥ ಇರ್ಬೇಕು. 2 ಪದಕ್ಕೂ ಒಂದೇ ಅರ್ಥ ಇರ್ಬೇಕು. ಕ್ಲಿಯರ್? 2 ಪದಕ್ಕೂ ಒಂದೇ ಅರ್ಥ ಇರ್ಬೇಕು, 2 ಟೈಮ್ ಬಂದಿರ್ಬೇಕು ಆ ಪದ. ದ್ವಿರುಕ್ತಿ ಅವನ್ ಯಾವ್ದಾದ್ರು ಕೊಡ್ಲಿರಿ, ನೀವಲ್ಲಿ ಯೋಚನೆ ಮಾಡ್ಬೇಕು. ಕಟ್ಟ ಕಡೆಗೆ ಏನ್ರಿ, ಹೋಗು ಹೋಗು, ಹೋಗು ಪದದ ಅರ್ಥನೂ ಸೇಮ್, ಹೋಗು ಪದದ ಅರ್ಥನ ಸೇಮ್, ಅರ್ಥಕ್ಕೆ ಅನುಗುಣವಾಗಿ ಕೂಡಿಸ್ಕೊಟ್ಟಿದ್ದಾನೆ ಅಂದ್ರೆ ದ್ವಿರುಕ್ತಿಗೆ ಹೋಗ್ಬೇಕ. ಕ್ಲಿಯರ್? ಮತ್ತೆ ಅಲ್ಲಿ ಜೋಡು ನುಡಿದು ಬೇರೆ ಬರ್ತದೆ, ಹೇಳ್ಕೊಡ್ತೀನಿ ಮುಂದಿನ ತರಗತಿ. ಸೊ ಇನ್ನೊಂದು ಟ್ರಿಕ್ಸ್, ಇದಾದ ನಂತರದಲ್ಲಿ ಯಾವ ಪದದಲ್ಲಿ ಅಥವಾ ಯಾವ ಪದದಲ್ಲಿ ಒಂದು ಅಕ್ಷರಕ್ಕೆ ಸಜಾತಿಯ ಒತ್ತಕ್ಷರ ಬಂದಿರ್ತದಲ್ಲ, ಅದು ದ್ವಿರುಕ್ತಿ. ಕಟ್ಟ ಕಡೆಗೆ, ನಟ್ಟ ನಡುವೆ, ತುತ್ತ ತುದಿ, ಈ ರೀತಿಯಾದ ಅದ್ ಯಾವುದೇ ಶಬ್ದ ಕೊಡ್ಲರೆ ಅವನು ಆ ಪದಕ್ಕೆ ಕೆಳಗೆ ಏನಾಗಿರ್ಬೇಕ, ಅದೇ ಜಾತಿಯ ಒತ್ತಕ್ಷರ ಏನಾಗಿರ್ಬೇಕ ಬಂದಿರ್ಬೇಕ, ಅದು ದ್ವಿರುಕ್ತಿ. ಇನ್ನೊಂದು ಟೈಪ್ ಪ್ರಶ್ನೆ ಈ ತರ ತೆಗಿತಾ ಹೋಗ್ತಾನ, ಅವನೇ ಕೊಟ್ಬಿಡ್ತಾನ. ತುತ್ತ ತುದಿ ಎಂಬ ಪದವನ್ನು ಬಿಡಿಸಿ ಬರಿದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿರ್ತದೆ? ತುತ್ತ ಅದಿಕ್ ತುದಿ, ಹೊಡಿ. ತುತ್ತ ಅದಿಕ್ ತುದಿ, ತುತ್ತ ತುದಿ. ನೋ. ಸೊ ಆನ್ಸರ್ ಏನಾಗಿರ್ತದ? ತಪ್ಪಾಗಿರ್ತದ. ಏನು? ತುದಿ ಅದಿಕ್ ತುದಿ. ಆನ್ಸರ್ ಏನಾಗಿರ್ತದ? ತುದಿ ಅದಿಕ್ ತುದಿ, ತುತ್ತ ತುದಿ. ಇನ್ನೊಂದು ಯಾವ ರೀತಿಯಾಗಿ ಬಿಡಿಸ್ಬೇಕಂದ್ರ, ಕೊನೆಯ ಪದ ಏನೈತಲ್ಲ ಆ ಪದನ 2 ಟೈಪ್ ಬರಿಬೇಕು. ಅದು ವಿಗ್ರಹ ವಾಕ್ಯದಲ್ಲಿ ಇರ್ತದ, ನೀವು ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ತುದಿ ಎಂಬ ಪದ ಐತಿಲ್ಲ, ಅದೆಲ್ಲ ಒಂದ್ ಕಡೆ ಇರ್ತದ, ಅದು ರಿಪೀಟ್ ಆಗಿರ್ಬೇಕು. ಏನು ಒಂದೇ ಪದ 2 ಬೇರೆ ಬರ್ತಾ ಇದಿಲ್ಲ. ತುದಿ ಅದಿಕ್ ತುದಿ, ತುತ್ತ ತುದಿ. ಇದು ನಿಮ್ಗೆ ಗೊತ್ತಾಯ್ತು. ಸೊ ಕಡೆಗೆ ಅಧಿಕ ಕಡೆಗೆ, ಕಡೆಗೆ ಅಧಿಕ ಕಡೆಗೆ, ಗೊತ್ತಾಯ್ತಲ್ಲ? ಕಡೆಗೆ ಅಧಿಕ ಕಡೆಗೆ, ಕಟ್ಟ ಕಡೆಗೆ. ಇಲ್ಲಿ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದ. ನಡುವೆ ಅಧಿಕ ನಡುವೆ, ನಡುವೆ ಅಧಿಕ ನಡುವೆ ಏನಾಗಿರ್ತದ? ನಟ್ಟ ನಡುವೆ ಆಗಿರ್ತದ. ನಡುವೆ ಅಧಿಕ ನಡುವೆ, ನಟ್ಟ ನಡುವೆ ಆಗಿರ್ತದ. ಈ ಟೈಪ್ ಪ್ರಶ್ನೆಗಳು ಬರ್ತಾವ. ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಇದೇ ಟೈಪ್ ಪ್ರಶ್ನೆಗಳು ಬರ್ತಾವ. ಯಾವುದು ಕನ್ಫ್ಯೂಸ್ ಆಗೋದು ಬೇಡ. ಕ್ಲಿಯರಾ? ಯಾರೋ ಒಬ್ರು ದೊಡ್ಡ ವ್ಯಕ್ತಿಗಳು ಹೇಳ್ತಾ ಇರ್ತಾರ, ಅಣತೆಯನ್ನು ಹೊಚ್ಚುವೆನು ನಾನು, ಅಣತೆಯನ್ನು ಹೊಚ್ಚುವೆನು, ಕತ್ತಲನ್ನು ಹೋಗಲಾಡಿಸುವನೆಂದಲ್ಲ. ಜ್ಞಾನವನ್ನು ಬಿತ್ತುವೆನು ನಾನು, ಅಜ್ಞಾನವನ್ನು ಹೋಗಲಾಡಿಸುವೆನೆಂದಲ್ಲ. ಅಣತೆಯನ್ನು ಹಚ್ಚುವೆನು ನಾನು, ಕತ್ತಲನ್ನು ಹೋಗಲಾಡಿಸುವೆನೆಂದಲ್ಲ. ಜ್ಞಾನವನ್ನು ಹಂಚುವೆನು ನಾನು, ಅಜ್ಞಾನವನ್ನು ಹೋಗಲಾಡಿಸುವೆನೆಂದಲ್ಲ. ಅಣತೆಯಿಂದ ಸ್ವಲ್ಪ ಕತ್ತಲನ್ನಾದರೂ ಓಡಿಸುವೆನೆಂದು, ಜ್ಞಾನದಿಂದ ಸ್ವಲ್ಪ ಅಜ್ಞಾನವನ್ನಾದರೂ ಓಡಿಸುವೆನೆಂದು. ಸೊ ಎಲ್ಲರನ್ನು ಬದಲಾವಣೆ ಮಾಡುತ್ತನ್ನೋದು ನನ್ನ ಮೂರ್ಖತನ. ಅಷ್ಟರಲ್ಲಿ ಒಬ್ಬರೇ ಯಾರಾದ್ರೂ ಬದಲಾವಣೆ ಆದ್ರೆ ಅಷ್ಟೇ ಸಾಕು ಎಂಬ ನುಡಿ ನಮನದೊಂದಿಗೆ ಇಂದಿನ ಆನ್ಲೈನ್ ಸೆಷನ್ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಇದು ದ್ವಿರುಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ. ಮುಂದಿನ ತರಗತಿಯಲ್ಲಿ ಜೋಡು ನುಡಿ ಅಂದ್ರೇನು, ನುಡಿಗಟ್ಟು ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉದಾಹರಣೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ 10 ತರಗತಿಗಳು ಕನ್ನಡದ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡಿಕೊಟ್ಟು, ಮುಂದಿನ 11ನೇ ತರಗತಿ ನೇರವಾಗಿ ಏನು ಅಫಿಷಿಯಲ್ ಕ್ವಶನ್ ಪೇಪರ್ ಅನ್ನು ಇಟ್ಟುಕೊಂಡು ಅಲ್ಲಿ ಯಾವ ಟೈಪ್ ಪ್ರಶ್ನೆಗಳು ಬಂದಿದಾವ ಅದ್ರ ಸುತ್ತ ಇರ್ತಕ್ಕಂಥ ವ್ಯಾಕರಣವನ್ನ ವಿಷಯವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಎಂಬ ಏನು ಆಶಯದೊಂದಿಗೆ ಇಂದಿನ ಆನ್ಲೈನ್ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ.
ಎಲ್ಲರಿಗೂ ಒಳ್ಳೆಯದಾಗಲಿ.